ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನ ದರದಿ ಕೇಳುವುದು. ಹರಿಕಥಾಮೃತ ಸಾರ ಕಲ್ಪಸಾಧನ ಸಂಧಿಯಲ್ಲಿ 21ನೇ ಶ್ಲೋಕ. ಕೇಟ ಕುಕ್ಕುಟ ಜಲಡ ಬೆಂಬ ತ್ರಿಕೋಟಿ ರೂಪವಧರಿಸಿ ಸತತ ನಿಶಾಟರನು ಸಂಹರಿಸಿ ಸಲಹುವ ಸರ್ವ ಸಜ್ಜನರ. ಕೈಟಬಾರಿಯ ಪುರದ ಪ್ರಥಮ ಕವಾಟ ನೆನಿಸುವ ಗರುಡ ಶೇಷ ಲಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಖೇಟ ಹಾಗೆಂದ್ರೆ ಆಕಾಶದಲ್ಲಿ ಹಾರುವ ಪ್ರಾಣಿಗಳು, ಕುಕ್ಕುಟ ಹಾಗೆಂದ್ರೆ ಭೂಮಿಯಲ್ಲಿ ಇರುವ ಪ್ರಾಣಿಗಳು, ಜಲಡ ಹಾಗೆಂದ್ರೆ ನೀರಿನಲ್ಲಿ ಇರತಕ್ಕ ಪ್ರಾಣಿಗಳು. ಈ ರೀತಿಯಾಗಿ ಜಲಡವೆಂಬ ತ್ರಿಕೋಟಿ ರೂಪವ ಧರಿಸಿ, 3 ಕೋಟಿ ರೂಪಗಳನ್ನ ಧರಿಸಿ, ಈ ಅನೇಕ ಪ್ರಾಣಿಗಳಲ್ಲಿ 3 ಕೋಟಿ ರೂಪಗಳನ್ನ ಧರಿಸಿ ಸತತ ಸರ್ವಕಾಲದಲ್ಲೂ ನಿಶಾಟರನು ಅಂದ್ರೆ ರಾತ್ರಿಯಲ್ಲಿ ಸಂಚಾರ ಮಾಡುವ ರಾಕ್ಷಸರೇ ಮೊದಲಾದವರನ್ನ ಸಂಹಾರ ಮಾಡಿ ಪರಮಾತ್ಮ ಸರ್ವ ಸಜ್ಜನರ ಸಲಹುವ, ಎಲ್ಲ ಸಜ್ಜನನ್ನು ಕೂಡ ರಕ್ಷಣೆ ಮಾಡ್ತಾನೆ. ಗರುಡಶೇಷ ಲಲಾಟ ಲೋಚನ. ಗರುಡ ಶೇಷ ಲಲಾಟ ಲೋಚನ ಅಂದ್ರೆ ರುದ್ರದೇವರು. ಇವರೇ ಮೊದಲಾದ ಮುಖ್ಯ ಸುರರಿಗೆ, ಮುಖ್ಯವಾದ ದೇವತೆಗಳಿಗೆ ಆವ ಕಾಲದಲ್ಲಿ ಅಂದ್ರೆ ಅನಾದಿ ಕಾಲದಿಂದಲೂ ಕೈಟಬಾರಿ, ಮಧು ಕೈಟಬ ಅಂತ ದೈತ್ಯರ ಹೆಸರು. ಅವರ ಅರಿ ಅಂದ್ರೆ ಶತ್ರು ಅಂತ ಅರ್ಥ. ಕೈಟಭಾರಿಯಾದ ಆ ಪರಮಾತ್ಮ ತನ್ನ ಪಟ್ಟಣದ ಪ್ರಥಮ ಕವಾಟವೆನಿಸುವ ರತ್ನಮಯವಾದ ಬಾಗಿಲು ಅಂತ ಅವರು ಆಗಿರ್ತಾರೆ. ಅಂದ್ರೆ ಪರಮಾತ್ಮನ ಆವರಣ ಇದೆ, ಅದರಲ್ಲಿ ಪ್ರಥಮ ಬಾಗಿಲಲ್ಲಿ ಗರುಡಶೇಷ ರುದ್ರರೇ ಮೊದಲಾದ ದೇವತೆಗಳಲ್ಲಿ ಇದ್ದು ಅವರನ್ನೆಲ್ಲ ಕಾಪಾಡ್ತಾನೆ ಅಂತ ಅರ್ಥ. ಅಂದ್ರೆ ಪ್ರಥಮ ಕವಾಟದಲ್ಲಿ ಇರತಕ್ಕ ಗರುಡಾದಿ ದೇವತೆಗಳನ್ನ ಪರಮಾತ್ಮ ಇದ್ದು ಕಾಪಾಡ್ತಾನೆ ಹಾಗೆ ಅಂತ ಅರ್ಥ. ಯಾರು ಕಾಪಾಡ್ತಾನೆ ಹಾಗೆ ಅಂದ್ರೆ ಪರಮಾತ್ಮ ಯಾರ ಒಳಗಿದ್ದು ಕಾಪಾಡ್ತಾನೆ? ವಾಯುದೇವರ ಒಳಗೆ 3 ಕೋಟಿ ರೂಪವನ್ನ ಧರಿಸಿ ಅಸುರರನ್ನ ಸಂಹಾರ ಮಾಡಿ ಸಜ್ಜನರನ್ನ ಕಾಪಾಡ್ತಾನೆ. ಯಾರು? ವಾಯುದೇವರು. ವಾಯುದೇವರ ಒಳಗೆ ಪರಮಾತ್ಮ ಇದ್ದು ಈ ರೀತಿಯಾಗಿ ಮಾಡ್ತಾನೆ ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ದ್ವಾರಪಾಲಕರು ಅಂತ ಯಾರು ಇರ್ತಾರೆ ಅವರೊಳಗೆ ವಾಯುದೇವರೇ ಇದ್ದು ಆ ಸೇವೆಯನ್ನು ಮಾಡ್ತಾರೆ ಎಂಬ ಒಂದು ಚಿಂತನೆಯನ್ನು ಕೂಡ ಇಲ್ಲಿ ದಾಸರು ಸೂಚನೆ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನನ್ನೇ ನಾವು ವಿಶೇಷವಾಗಿ ಸ್ತುತಿಸಬೇಕು ಹಾಗೆ ಅಂತ ಒಂದು ಅರ್ಥವೂ ಬರುತ್ತದೆ. ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ ಸೂರಿಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳಲಿದು ಪೋಪುವು ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಈ ರೀತಿಯಾಗಿ ರುಜುಗಳದೊಳಗೆ, ಈ ರುಜುಗಣ ಅಂತ ಯಾರಿದ್ದಾರೆ ವಾಯುದೇವರ ಬ್ರಹ್ಮ ಪದವಿಗೆ ಯೋಗ್ಯರಾದವರು, ಅವರಲ್ಲಿ ಒಬ್ಬ ವಾಯುದೇವರು ಒಬ್ಬರಾದ ಅಂದ್ರೆ ಆ ಯುಗಣಕ್ಕೆ ಸೇರಿದವರು ಅಂತ 100 ಜನರಿಗೆ ಪರಮಾತ್ಮ ಆಯ್ಕೆ ಮಾಡಿಕೊಂಡು ಅವರಿಗೆ ಅಪರೋಕ್ಷವನ್ನು ಕೊಟ್ಟಿರ್ತಾನೆ. ಅಪರೋಕ್ಷ ಜ್ಞಾನ ಆಗಿ 100 ಜನ್ಮಗಳ ಸಾಧನೆ, ಪ್ರಾರಬ್ಧ ಕರ್ಮ ಅಂದ್ರೆ ಅವರಿಗೆ 100 ಜನ್ಮಗಳು ಇರುತ್ತದೆ. 100 ಜನ್ಮಕ್ಕೆ ಹಿಂದೆ ಅವರಿಗೆ ಅಪರೋಕ್ಷ ಆಗಿರುತ್ತದೆ. ತದನಂತರ 100 ಜನ್ಮ ಸಾಧನೆ ಮಾಡಿ ಕೊನೆಗೆ 100ನೇ ಜನ್ಮದಲ್ಲಿ ಬ್ರಹ್ಮ ಪದವಿಗೆ ಬಂದು ಅವರು ಮೋಕ್ಷವನ್ನ ಪಡೆಯುತ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಅವರಲ್ಲಿ ಒಬ್ಬರು 99ನೇ ಜನ್ಮದಲ್ಲಿ ಇರತಕ್ಕವರು ವಾಯುದೇವರು ಹಾಗೆ ಅಂತ. ಅಂಥ ವಾಯುದೇವರು 100 ಕಲ್ಪ ಸಾಧನೆ ಮಾಡಿ ಬ್ರಹ್ಮ ಪದವಿಗೆ ಬಂದು 100 ಕಲ್ಪ ಸಾಧನೆ ಮಾಡಿ
ಕಲ್ಪಕಲ್ಪದಲ್ಲಿ ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲೂ ಕೂಡ ಚಾರುತರ ಮಂಗಳ ಸುನಾಮದಿ ಮನೋಹರವಾದ ಮಂಗಳಕರವಾದ ಹೆಸರುಗಳಿಂದ ಕರೆಸಿಕೊಳ್ಳಲ್ಪಡುವವರಾಗಿ ಅವರು ಇರ್ತಾರೆ. ಸೂರಿಗಳು ಜ್ಞಾನಿಗಳು ಸಂತುತಿಸಿ ವಂದಿಸೆ. ಆ ವಾಯುದೇವರ ಒಳಗಿದ್ದ ಪರಮಾತ್ಮನನ್ನ ಹರಿವಾಯುಸ್ತುತಿ ಮಧ್ವನಾಮ ಅಂತೆಲ್ಲ ಇದೆ ನೋಡಿ, ಅದನ್ನೆಲ್ಲ ಹೇಳಿ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ರೆ ಘೋರ ದುರಿತಗಳು ಅಳಿದು ಹೋಗುವು. ಅಂದ್ರೆ ಘೋರವಾದ ಪಾಪಗಳು ಅದು ನಾಶವಾಗುತ್ತದೆ. ಸರ್ವಕಾಲದಲ್ಲಿ ಮಾರಮಣ ಸಂಪ್ರೀತನಾಗುವ. ಈ ವಾಯುದೇವರ ವಿಶೇಷ ಪ್ರತಿಮೆ, ಪರಮಾತ್ಮನ ಪ್ರತಿಮೆ ಅಂದ್ರೆ ವಾಯುದೇವರು. ಆ ಪ್ರತಿಮೆಯಲ್ಲಿ ನಾವು ಪರಮಾತ್ಮನನ್ನ ಪೂಜೆ ಮಾಡಿದ್ರೆ ಪರಮಾತ್ಮ ಸಂಪ್ರೀತನಾಗುತ್ತಾನೆ. ಹಾಗೆಂತ ಅದರಿಂದಲೇ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಯಾಕೆ ನಾವು ಉಪಾಸನೆ ಮಾಡ್ತೀವಿ? ಗುರುಗಳು ಈ ರೀತಿಯಾಗಿ ಉಪದೇಶ ಮಾಡಿದ್ದಾರೆ ನಮಗೆ. ಹಾಗೆ ಅಂತ ಪಾಹಿ ಕಲ್ಕಿ ಸುತೇಜ ದಾಸನೆ, ಪಾಹಿ ಧರ್ಮ ಧರ್ಮ ಖಂಡನೆ, ಪಾಹಿ ವರ್ಚಸ್ವಿ ಕಶನ ನಮೋ ಸಾಧು ಮಹಿಪತಿಯೇ, ಪಾಹಿ ಸದ್ಧರ್ಮಜ್ಞ ಧರ್ಮ ಜ, ಪಾಹಿ ಸಂಪೂರ್ಣ ಶುಚಿ ವೈಕೃತ, ಪಾಹಿ ಅಂಜನ ಶರ್ಪ ಸರ್ಷಪನೆ ಕರ್ಪಡನೆ ಶ್ರದ್ಧಾಹ್ವಾ. ಈ 100 ಕಲ್ಪ ಸಾಧನೆ ಇದೆ ಅಂತ ನಾವು ನೋಡಿದೀವಿ ಪ್ರತಿಯೊಂದು ಋಜುಗಣಸ್ಥರಾದ ದೇವತೆಗಳಿಗೂ. ಆಗ 100 ಕಲ್ಪ ಸಾಧನೆ ಆದ ಮೇಲೆ ಅವರಿಗೆ ಋಜುಗಣಸ್ಥರು ಎನ್ನುವ ಹೆಸರು ಹೋಗಿ 101ನೇ ಕಲ್ಪದಲ್ಲಿ ಕಲ್ಕಿ ಎನ್ನುವ ಹೆಸರಿನಿಂದ ಅವರು ಬಂದು ಒಟ್ಟು ಅವರು ಪರಮಾತ್ಮನನ್ನು ಸೇರ್ತಾರೆ. ಹಾಗೆ ಅಂತ ಈ ರೀತಿಯಾಗಿ ಪ್ರತಿಯೊಂದು ಕಲ್ಪದಲ್ಲೂ ಅವರಿಗೆ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಆ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಕಲ್ಕಿ, ಚಂದ ಇದೆ ನೋಡಿ. ಅಂದ್ರೆ ಕಲ್ಕಿ ಎನ್ನುವ ಹೆಸರು ಯಾವಾಗ ಬರ್ತದೆ ಅಂದ್ರೆ ಅವರ 100ನೇ ಜನ್ಮ ಅಂತ ಇಟ್ಕೋಬೇಕು. ಇಲ್ಲಿ ಮೊದಲನೇದನ್ನು ಕೊಟ್ಟಿದ್ದಾರೆ. ಆದ್ರೆ ಮೊದಲನೇದು ಅಂದ್ರೆ ಯಾವ ಅರ್ಥದಲ್ಲಿ? ಅಪರೋಕ್ಷ ಜ್ಞಾನ ಆದ ಮೇಲೆ ಬರತಕ್ಕ ಮೊದಲನೇ ಜನ್ಮ ಅಂದ್ರೆ 100ನೇ ಮೊದಲನೇ ಜನ್ಮ. ಅದು 100 ಜನ್ಮ ಬೇಕಲ್ವಾ? ಮೊದಲನೇ ಜನ್ಮದಲ್ಲಿ ಅವರಿಗೆ ಕಲ್ಕಿ ಅಂತ. ಎರಡನೇ ಯಾಕೆ? ಕಲಿಯನ್ನ ನಾಶ ಮಾಡುವುದರಿಂದ. ಇನ್ನು ಸುತೇಜ ಹೀಗಂತ 100 ಜನ್ಮದಲ್ಲಿ ಅವ್ರಿಗೆ ಏನ್ ಹೆಸರು ಅಂತಾನು ಕೊಟ್ಟಿದ್ದಾರೆ. ಈ ಪಾಹಿ ಪಾಹಿ ಅಂತ ಇದೆ ನೋಡಿ, ಒಂದು 4-5 ಶ್ಲೋಕದಲ್ಲಿ ಬರ್ತದೆ. ಪೂರ್ತಿ ಓದು ಬಿಡೋಣ, ಅವ್ರ ಹೆಸರನ್ನು ಹೇಳ್ಬಿಡೋಣ ಒಟ್ಟಿಗೆ. ಏನು? ಪಾಹಿ ಸಂಧ್ಯಾನ ಮಹಾಜ್ಞಾನನೆ, ಪಾಹಿ ಮಹಾವಿಜ್ಞಾನ ಕೀರ್ತನ, ಪಾಹಿ ಸಂಕೀರ್ಣಾಖ್ಯ ಕಥನ ಮಹಾಬುದ್ಧಿ ಜಯ, ಪಾಹಿ ಮಾಹತ್ತರ ಸುವೀರ್ಯನೆ, ಪಾಹಿ ಮೇಧಾವಿ ವಿಜಯ ಜಯ, ಪಾಹಿ ಮಾಂ ರಂದಿನ್ಮನು ಮಾಂ ಪಾಹಿ ಮಾಂ ಪಾಹಿ, ಪಾಹಿ ಮೋದ ಪ್ರಮೋದ ಸಂತನೆ, ಪಾಹಿ ಆನಂದ ನಮೋ ದುಷ್ಟನೆ, ಪಾಹಿ ಮಾಂ ಸರ್ವಾಂಗ ಚಾರು ಸುಬಾಹು ಚಾರು ಪದ, ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರನೆ, ಪಾಹಿ ಪ್ರಾಜ್ಞನೆ ಕಪಿ ಅಲಂಪಟ, ಪಾಹಿ ಸರ್ವಜ್ಞ, ಪಾಹಿ ಮಾಂ ಸರ್ವಜಿಮಿತ್ರನೆ, ಪಾಹಿ ಪಾಪ ವಿನಾಕಶನೆ ಮಾಂ, ಪಾಹಿ ಧರ್ಮ ವಿನೋದ ಶಾರದ ಓಜಸು ತಪಸ್ವಿ, ಪಾಹಿ ಮಾಂ ತೇಜಸ್ವಿ ನಮೋ ಮಾಂ, ಪಾಹಿ ದಾನ ಸುಶೀಲ ನಮೋ ಮಾಂ, ಪಾಹಿ ಯಜ್ಞ ಸುಕರ್ತ ಯಜ್ವಿ ಯಾಗವರ್ತಕನೇ, ಪಾಹಿ ಪ್ರಾಣತ್ರಾಣ ಅಮರುಷಿ, ಪಾಹಿ ಮಾಂ ಉಪದೇಷ್ಟ ತಾರಕ, ಪಾಹಿ ಕಾಲ ಕ್ರೀಡನೆ ಸುಕರ್ಮ ಸುಕಾಲಜ್ಞ, ಪಾಹಿ ಕಾಲ ಸುಸೂಚಕನೆ ಮಾಂ, ಪಾಹಿ ಕಲಿ ಸಂಹರ್ತೃ ಕಲಿ ಮಾಂ, ಪಾಹಿ ಕಾಲ
स्वामरेत सदारत सुबलने पाहि गम्य ज्ञानदशकल पाहि पाहि सहो सदा कपि पाहि गम्य ज्ञानदशकल पाहि मां श्रोतव्य नमो संकीर्तितव्य नमो पाहि मामन्तव्य कव्यने पाहि द्रष्टव्य नमो सख्यने पाहि गन्धव्य नमो क्रव्यने पाहि स्मर्तव्या पाहि सेव्य सुभव्य नमो मां पाहि स्वर्गव्य नमो भाव्यने पाहि मां ज्ञातव्य नमो वक्तव्य गव्य नमो पाहि मां लातव्य वायुवे पाहि ब्रह्मणे ब्राह्मणप्रिय पाहि पाहि सरस्वतीपते ಜಗದ್ಗುರುವರ್ಯ. ಈ ರೀತಿಯಾಗಿ ಕಲ್ಕಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮ ಎನ್ನುವ ತನಕ ಆ 100 ಜನ್ಮಗಳೇನಿದೆ ಅದರ ಹೆಸರನ್ನೆಲ್ಲ ಇಲ್ಲಿ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇದೇ ವಾಯುಸ್ತುತಿ. ವಾಯುಸ್ತುತಿಯೂ ಹೌದು, ಬ್ರಹ್ಮಸ್ತುತಿಯೂ ಹೌದು, ಎಲ್ಲವೂ ಹೌದು. ನೋಡಿ, ಪರಮಾತ್ಮನ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಇದನ್ನ ಹೇಳಿದರೆ. ಮೊದಲನೆಯದು ಕಲ್ಕಿ. ಹಾಗೆ ಅಂತ ಕಲ್ಕಿ ಸುದೇಜ ದಾಸ ಧರ್ಮ ಅಧರ್ಮ ಖಂಡನ ವರ್ಚಸ್ವಿ ಕಷಣ ಸಾಧು ಮಹೀಪತಿ ಸದ್ಧರ್ಮಜ್ಞ ಧರ್ಮಜ ಸಂಪೂರ್ಣ ಶುಚಿ ವೈಕೃತ ಅಂಜನ ಸರ್ಷಪ ಕರ್ಪಟ ಶ್ರದ್ಧಾ ಸಧ್ಯಾನ ವಿಜ್ಞಾನ ಮಹಾಜ್ಞಾನ ಕೀರ್ತನ ಸಂಕೀರ್ಣ ಕದ್ದನ ಬುದ್ಧಿಜಯ ಮಹತ್ತರ ಸುವೀರ್ಯ ಮೇಧಾವಿ ವಿಜಯ ಜಯ ರಂತಿಮ ಮನು ಮೋದ ಪ್ರಮೋದ ಸಂತನ ಆನಂದ ಸಂತುಷ್ಟ ಚಾರ್ವಾಂಗ ಚಾರುಬಾಹು ಚಾರುಪದ ಸುಲೋಚನ ಸಾರಸ್ವತ ಸುವೀರ ಪ್ರಾಜ್ಞ ಕಪಿ ಅಲಂಪಟ ಸರ್ವಜ್ಞ ಸರ್ವಜಿತ್ ಮಿತ್ರ ಪಾಪ ವಿನಾಶಕ ಧರ್ಮ ವಿನೀತ ಶಾರದ ಓಜಸ್ವಿ ತಪಸ್ವಿ ತೇಜಸ್ವಿ ದಾನ ಸುಶೀಲ ಯಜ್ಞ ಕರ್ತ ಯಜ್ವಿ ಯಾಗವರ್ತಕ ಪ್ರಾಣ ತ್ರಾಣ ಅಮರ್ಷಿ ಉಪದೇಷ್ಟ ತಾರಕ ಕಾಲಕ್ರೀಡನ ಸುಕರ್ತ ಸುಕಾಲಜ್ಞ ಕಾಲ ಸುಸೂಚಕ ಕಲಿಸಂಹರ್ತಕ ಕಲಿ ಕಾಲ ಸ್ವಾಮರೇತ ಸದಾರಥ ಸುಫಲ ಸುಬಲ ಅಂತಲೂ ಹೇಳ್ಬೋದು. ಸಹ ಸದಾಕಪಿ ಗಮ್ಯಜ್ಞಾನ ದಶಕಲ ಶ್ರೋತವ್ಯ ಸಂಕೀರ್ತವ್ಯ ಮಂತವ್ಯ ಕವ್ಯ ದ್ರಷ್ಟವ್ಯ ಸಖ್ಯ ಗಂತವ್ಯ ಕೃಕರ್ಣಿ ಸ್ಮರ್ತವ್ಯ ಸೇವ್ಯ ಸುಭವ್ಯ ಸ್ವರ್ಗವ್ಯ ಭಾವ್ಯ ಜ್ಞಾತವ್ಯ ವಕ್ತವ್ಯ ಕವ್ಯ ಲಾತವ್ಯ ವಾಯು ಬ್ರಹ್ಮ. ಹಾಗೆ ಅಂತ ಒಟ್ಟು 100 ಜನ್ಮಗಳ ಹೆಸರನ್ನ ಗುರುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತ ಪರಮಾತ್ಮ ಅಂತ ವಾಯುದೇವರ ಅಥವಾ 100 ಋಜುಗಣಸ್ಥರ ಒಳಗಿರತಕ್ಕ ಪರಮಾತ್ಮ ನಮ್ಮನ್ನ ಕಾಪಾಡಲಿ ಹಾಗೆ ಅಂತ ಜಗದ್ಗುರುಗಳಾಗಿ ಇರ್ತಾರೆ ಅವರು. ಬ್ರಹ್ಮದೇವರಾದಾಗಲೂ ಸರಿ, ಯಾರಾಗಿದ್ದಾಗಲೂ ಸರಿ, ಜಗದ್ಗುರುಗಳಾಗಿ ಇದ್ದು ಅವರು ಸರಸ್ವತಿ ಪತಿ ಅಂತನೂ ಅವರು ಅನಿಸ್ಕೊತಾರೆ. ಆ ರೀತಿಯಾಗಿ ಅಂತ ಬ್ರಹ್ಮದೇವರು ಕಾಪಾಡಲಿ ಹಾಗೆ ಅಂತ. ಇದೆಲ್ಲಿ ಬಂದಿದೆ ಹಾಗೆ ಅಂದ್ರೆ ಗುರುಗಳು ಅದನ್ನು ತಿಳಿಸ್ತಾರೆ. ವಾಮನ ಪುರಾಣದಲ್ಲಿ ಬೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವರ ಶ್ರೀ ಮನೋರಮನವರು ಬೇಡಿದ ಕಾಮಿತಾರ್ಥಗಳಿದ್ದು ತನ್ನ ತ್ರಿಧಾಮದೊಳಗನು ದಿನದಲ್ಲಿಟ್ಟಾನಂದ ಪಡಿಸುವನು. ಈ ಪರಮ ಮಂಗಳವಾದ 100 ಹೆಸರು, ಅದು ಋಜುಗಣಸ್ಥರ ಹೆಸರು, ಅದು ವಾಮನ ಪುರಾಣದಲ್ಲಿ ಇದೆ. ಇಂಥ ಪರಮ ಮಂಗಳಕರವಾದ ಈ 100 ಹೆಸರುಗಳನ್ನ ಭಕ್ತಿಯಿಂದ ಯಾರು ಪ್ರತಿದಿನ ಸ್ಮರಿಸ್ತಾರೋ ಅವರಿಗೆ ಲಕ್ಷ್ಮೀ ಮನೋಹರನಾದ ಶ್ರೀಹರಿಯು ಅವರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಶ್ವೇತದ್ವೀಪ ಅನಂತಾಸನ ವೈಕುಂಠ ಎನ್ನುವ ಲೋಕಗಳಲ್ಲಿ, ತನ್ನ ಲೋಕಗಳಲ್ಲಿ ಇಟ್ಟು ಅಂತಹ ಸಜ್ಜನರನ್ನ ಸಂತೋಷ ಪಡಿಸುತ್ತಾನೆ ಅಂತ ಅರ್ಥ. ಎಷ್ಟು ಚಂದ ಇದೆ ನೋಡಿ.
ಈ ಸಮೀರಗೆ 100 ಜನ್ಮ ಮಹಾಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದೆ ಐದುವನು ಲೋಕಾಧಿಪತ್ಯವನು ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತ ಆತನ ದಾಸವರ್ಯನು ಲೋಕಪತಿ ಎನಿಸುವುದು ಅಚ್ಚರವೇ. ಈ ಸಮೀರಗೆ ಅಂದ್ರೆ ಈ ವಾಯುದೇವರಿಗೆ 100 ಜನ್ಮ ಮಹಾಸುಖ ಪ್ರಾರಬ್ಧ ಭೋಗ. ಏನೋ 100 ಜನ್ಮ ಬಂತು ಅಂದ್ರೆ ನಮ್ಮ ತರ ದುಃಖ ಪಡ್ತಾರಂತ ತಿಳ್ಕೋಬಾರ್ದು. ಅವರು ಮಹಾಜ್ಞಾನಿಗಳು. ಸುಖ ಪ್ರಾರಬ್ಧ ಇದೆ. ಪ್ರಾರಬ್ಧ ಅಂತ ಕೂಡಲೇ ದುಃಖ ನಮ್ಮ ಪ್ರಾರಬ್ಧ ಅಂತ ನಾವು ಬಳಸುವ ಶಬ್ದ ಅದು. ಆದ್ರೆ ಪ್ರಾರಬ್ಧ ಅಂದ್ರೆ ಏನು, ಹಿಂದೆ ಮಾಡಿದ ಕರ್ಮ ಅಂತ ಅರ್ಥ. ನಾವು ಪುಣ್ಯಕರ್ಮ ಮಾಡಿರ್ತೀವಿ, ಪಾಪಕರ್ಮ ಮಾಡಿರ್ತೀವಿ, ಅದರ ತಕ್ಕಂತೆ ಸುಖವನ್ನು ಅನುಭವಿಸ್ತೀವಿ, ದುಃಖವನ್ನು ಅನುಭವಿಸ್ತೀವಿ. ಆದ್ರೆ ವಾಯುದೇವರು ಆ ಗಣಕ್ಕೆ, ಋಜುಗಣಕ್ಕೆ ಸೇರಿದವರು ಯಾರಿದ್ದಾರೆ ಅವ್ರು ಇಂದಿಗೂ ಪಾಪ ಮಾಡೋದೇ ಇಲ್ಲ, ಪಾಪದ ಸ್ಪರ್ಶವೇ ಇಲ್ಲ ಅವರಿಗೆ. ಅದರಿಂದ ನಿತ್ಯ ಅವರು ಸುಖ ಪ್ರಾರಬ್ಧನೆ, ಸುಖಮಯವಾಗಿ ಇರ್ತಾರೆ ಹಾಗೆ ಅಂತ ಅರ್ಥ. ಇದು ದೇವರ ಮಹಾ ಅನುಗ್ರಹ ಅವ್ರ ಮೇಲೆ ಮಾಡಿರೋದು. ಪ್ರಯಾಸವಿಲ್ಲದೆ ಲೋಕಾಧಿಪತ್ಯವನ್ನು, ಯಾವ ಕಷ್ಟವೂ ಇಲ್ಲದೆ ಲೋಕಾಧಿಪತ್ಯ, ಅನಂತ ಅಂದ್ರೆ ಬ್ರಹ್ಮಾಂಡದ ಒಡೆಯ ಅಂತ ಅವ್ರು ಇರ್ತಾರೆ ನೋಡಿ ಬ್ರಹ್ಮದೇವರು, ಅಂತ ಪದವಿಯನ್ನ ಕೊಡ್ತಾನೆ ವಾಯುದೇವರಿಗೆ ಅಂತ ಅರ್ಥ. ಇದೇನು ಆಶ್ಚರ್ಯ. ಭೂಸುರನ ಒಪ್ಪಿಡಿ ಅವಲಿಗೆ, ಆ ಕುಚೇಲ ಕೃಷ್ಣಾವತಾರದಲ್ಲಿ ಬರ್ತದೆ ನೋಡಿ ಕುಚೇಲನ ಕಥೆ. ಕುಚೇಲ ಅಂತ ಒಂದು ಬ್ರಾಹ್ಮಣ, ಅವನು ಒಂದು ಒಪ್ಪಿಡಿ ಅವಲಿಕೆಯನ್ನ ಕೊಡ್ತಾನೆ ಕೃಷ್ಣನಿಗೆ. ಅಂತ ಕುಚೇಲ ಬ್ರಾಹ್ಮಣನಿಗೆ ವಿಶೇಷ ಸೌಖ್ಯವನಿತ್ತ. ಇಹದಲ್ಲಿ ಬೇಕಾದ ಸಂಪತ್ತು, ಪರದಲ್ಲಿ ಬೇಕಾದ ಮೋಕ್ಷ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡಿದಂತ ಅಂತ ಕರುಣಾಳುವಾದ ಶ್ರೀಹರಿ ದಾಸವರ್ಯ, ಶ್ರೇಷ್ಠನಾದ ದಾಸರಾದ ವಾಯುದೇವರಿಗೆ ಲೋಕಪತಿ, ಲೋಕಾಧಿಪತಿ, ಈ ಲೋಕಕ್ಕೆ ಒಡೆಯ ಅಂತ ಮಾಡಿಸಿದ್ದು ಅಚ್ಚರವೇ. ಏನು ಆಶ್ಚರ್ಯ ಇದೆ? ಏನು ಆಶ್ಚರ್ಯ ಇಲ್ಲ. ಸಾಮಾನ್ಯ ಕುಚೇಲ ಬ್ರಾಹ್ಮಣನಿಗೆ ಪರಮಾತ್ಮ ಅವನ ಒಂದು ಅವಲಕ್ಕಿಗೆ ಮೆಚ್ಚಿ ಇಷ್ಟು ಅನುಗ್ರಹ ಮಾಡಿದ್ದಾನೆ. ಹಾಗೆ ಅಂದ್ರೆ ಎಷ್ಟು ಜನ್ಮ, ಪ್ರಥಮೋ ಹನುಮಾನ್ ನಾಮ, ಏನು 100 ಜನ್ಮದಲ್ಲೂ ಕೂಡ ಮಹಾ ಸಾಧನೆ ಮಾಡಿದ್ದಾರೆ. ಪರಮಾತ್ಮನ ಮರೆಯೋದುಂಬಾದೇ ಇಲ್ಲ. ಹನುಮ ಭೀಮ ಮಧ್ವ ಅವತಾರದಲ್ಲೇ ನಾವು ಆಶ್ಚರ್ಯ ಪಡ್ತೀವಿ. ಆದರೆ ಈ ಒಂದು ಜನ್ಮ ಅಲ್ಲ, 100 ಜನ್ಮದಲ್ಲೂ ಇದೇ ರೀತಿಯಾಗಿ ಒಂದು ಕ್ಷಣ ಕೂಡ ಶಾಸ್ತ್ರಗಳಿಗೆ ವಿರುದ್ಧವಾಗಿ ನಡೆಯದೆ, ಪರಮಾತ್ಮನಿಗೆ ವಿರುದ್ಧವಾಗಿ ನಡೆಯದೆ ಸದಾ ಭಕ್ತಿಯಲ್ಲಿ ಇರತಕ್ಕ ಅಂತ ದಾಸವರಿಯರಿಗೆ ಪರಮಾತ್ಮ ಲೋಕಾಧಿಪತ್ಯವನ್ನು ಕೊಡ್ತಾನೆ ಅಂದ್ರೆ ಏನು ಆಶ್ಚರ್ಯ ಇದೆ ಇದರಲ್ಲಿ ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ದ್ವಿಷದ ಕಲ್ಪಗಳಲ್ಲಿ ಬಿಡದಿ ಪೆಸರಿನಿಂದಲಿ ಕರೆಸುವನು ತನ್ನ ವಶದ ಅಮರೊಳು ಇದ್ದು ಮಾಡುವ ನವರ ಸಾಧನವ ಅಸದುಪಾಸನೆಗೈವೆ ಕಲ್ಯಾದ್ಯಸುರರನು ಸಂಹರಿಸಿತ ಪೊಂಬ ಸ್ವರೂಪದ ವೈದುವನು ಗುರುಪವಮಾನ ಸತಿಯೊಡನೆ. ದ್ವಿಶತ ಕಲ್ಪಗಳಲ್ಲಿ ಅಂದ್ರೆ 200 ಕಲ್ಪಗಳಲ್ಲಿ ಬಿಡದೆ ಈ ಬೆಸರಿನಿಂದ, ಈ ಹಿಂದೆ ಹೇಳಿದ 100 ಜನ್ಮಗಳಲ್ಲಿ ಈ ಹೆಸರಿನಿಂದ ಕರೆಸುವನು. ಹಿಂದೆ ಹೇಳಿದ 100 ಹೆಸರಿನಿಂದ ಅವರು ಇರ್ತಾರೆ. ಆ ರೀತಿಯಾಗಿ ಇದ್ದು ದೇವತೆಗಳ ತನ್ನ ವಶದಲ್ಲಿ ಒಳಗಿಟ್ಟು ಅವರ ಸಾಧನವ ಮಾಡುವ, ದೇವತೆಗಳನ್ನ ತನ್ನ ವಶದಲ್ಲಿ ಇಟ್ಟು ಅವರ ಒಳಗಿದ್ದು ಸಾಧನೆಗಳನ್ನ ಪರಮಾತ್ಮ ಮಾಡಿಸ್ತಾನೆ. ಮತ್ತು ದೇವತೆಗಳನ್ನು ಕೂಡ ವಾಯುದೇವರು ಪ್ರವೇಶರಾಗಿ ಆ ದೇವತೆಗಳ ಅಂದ್ರೆ ಗರುಡ, ಶೇಷ ಮುಂತಾದವರ ಸಾಧನೆಗಳನ್ನು ಕೂಡ ವಾಯುದೇವರು ಮಾಡಿಸ್ತಾರೆ. ಹಾಗೆ ಅಂತ ತಾರತಮ್ಯದಲ್ಲಿ ಕೆಳಗೆ ಯಾರಿದ್ದಾರೆ ಅವರ ಒಳಗಿದ್ದು ಸಾಧನೆಗಳನ್ನು ಮಾಡಿಸುವವರು ವಾಯುದೇವರೇ. ಈ ರೀತಿಯಾಗಿ ಪರಮಾತ್ಮನ ಅದ್ಭುತವಾದ ಒಂದು ಸೇವೆ ಅದು. ಇದನ್ನ ಮಾಡಿ ಅನುಗ್ರಹ ಮಾಡ್ತಾರೆ. ಅಸದುಪಾಸನೆಗೈವ ಕಲ್ಯಾದ್ಯಸುರರನ್ನು, ಇನ್ನು ಯಾರು ಅಸದುಪಾಸನೆ ಮಾಡ್ತಾರೆ, ಅಸದುಪಾಸನೆ ಅಂದ್ರೆ ಯಥಾರ್ಥ ಜ್ಞಾನದಿಂದ ನಾವು ಪಡೆದ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್, ನಾವು ಪಡೆದ ಜ್ಞಾನ ಅದು ವ್ಯಾಲಿಡೋ ಇನ್ವ್ಯಾಲಿಡೋ ಸರಿಯಾಗಿ ತಿಳ್ಕೋಬೇಕು. ನಮಗೆ ಮನವರಿಕೆ ಆಗಬೇಕು, ನಾನು ತಿಳಿದಿದ್ದು ಸರಿ ಅಥವಾ ಇದು ತಪ್ಪು, ಹಾಗೆ ಅಂತ ಅದನ್ನ ವಿಂಗಡಿಸುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು.
ಅಸದುಪಾಸನೆ ಕಲಿ ಮುಂತಾದವರಿಗೆ ಆ ಜ್ಞಾನ ಇರೋದಿಲ್ಲ. ತಾವು ತಿಳ್ಕೊಂಡದೇ ಸರಿ ಅಂತ ತಿಳ್ಕೊಂಡಿರ್ತಾರೆ ಅವರು. ಅದರಿಂದ ಅವ್ರಿಗೆ ಏನಾಗ್ತದೆ, ಅಸದುಪಾಸನೆ ಮಾಡಿದ್ದರಿಂದ ಕಲ್ಯಾದ್ಯಸುರರನ್ನು ಗುರು ಪವಮಾನ, ಜಗದ್ಗುರುಗಳಾದ ವಾಯುದೇವರು ಸತಿಯೊಡನೆ ತನ್ನ ಮಡದಿಯಾದ ಭಾರತೀ ದೇವಿಯಿಂದ ಕೂಡಿ ತಾನು ಬೊಂಬಸುರ ಪದವಿ ಅಂದ್ರೆ ಬ್ರಹ್ಮ ಪದವಿಯನ್ನ ಐದುವರು ಹಾಗೆ ಅಂತ. ಅಂದ್ರೆ ಕಲ್ಯಾದ್ಯಸುರರನ್ನು ಸಂಹರಿಸಿ ಅಂತ, ಕಲ್ಯಾದಿ ದೈತ್ಯರನ್ನೆಲ್ಲ ಸಂಹಾರ ಮಾಡಿ, ನೋಡಿ ಭೀಮನಾಗಿ ದುರ್ಯೋಧನನ್ನ ಸಂಹಾರ ಮಾಡಿದವರು ಅವರೇ. ಈ ರೀತಿಯಾಗಿ ಕಲಿಯೇ ಮೊದಲಾದ ಎಲ್ಲ ದೈತ್ಯರನ್ನು ಸಂಹಾರ ಮಾಡುವ ಸಾಮರ್ಥ್ಯ ಅವರಿಗಿದೆ ಅಂತ ಗುರುಗಳಾದ ಜಗದ್ಗುರುಗಳಾದ ವಾಯುದೇವರು ಭಾರತೀ ದೇವಿಯಿಂದ ಕೂಡಿ ಬ್ರಹ್ಮ ಪದವಿಯನ್ನ ಪಡೆದು ಅವರು ಮೋಕ್ಷವನ್ನು ಕೂಡ ಹೊಂದುತ್ತಾರೆ ಅಂತ ಅರ್ಥ. ಅಂದ್ರೆ ಒಟ್ಟು 200 ಕಲ್ಪ ಸಾಧನೆ ಅಂತ ಹೇಳ್ತಾರೆ. ಮೊದಲು 100 ಕಲ್ಪದಲ್ಲಿ 100 ಹೆಸರು ಅಷ್ಟೇ ಹೇಳಿದ್ರು. ಅಂದ್ರೆ ಇನ್ನೂ ಅದಕ್ಕಿಂತ ಹಿಂದೆ 200 ಬ್ರಹ್ಮಕಲ್ಪಗಳು ಇದೆ ಅವರಿಗೆ. ಆ 200 ಕಲ್ಪದಲ್ಲಿ ಅವರು ರುಜು ಅಂತಾನೆ ಕರೆಸಿಕೊಳ್ಳುವವರಾಗಿ ಅವರು ಇರ್ತಾರೆ ಹಾಗೆ ಅಂತ. ತದನಂತರ ಕಲ್ಕಿ ಅಂತ ನಾವೇನು 100 ಹೆಸರು ಹೇಳಿದೀವಿ, ಕಲ್ಕಿಯಿಂದ ಶುರು ಮಾಡಿ ಬ್ರಹ್ಮ ಪದವಿ ತನಕ ಬಂದು 200 ಕಲ್ಪ ಸಾಧನೆಯನ್ನ ಅವರು ಮಾಡ್ತಾರೆ ಹಾಗೆ ಅಂತ ಆ ವಿಚಾರ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.